ಹೋತಯ್ಯವ್ವ ನಂದ. ಮನಿಗೆ ಬರತ್ಲೆ ಆರತಿ ಬೆಳಗ್ಗೆ ಒಳಗೆ ಕರ್ಕೋಬೇಕಲ್ಲ, ಅದಕ್ಕೆ ಹೋಗ್ಬೇಕಾರೆ ಆರತಿ ತಯಾರು ಮಾಡಿ ಇಟ್ಟೋಗಿದ್ದೆ, ಹಚ್ಚಿದ್ದಿಲ್ಲ ಅಷ್ಟೇ. ಒಂದು ಈಟ್ ಕಡ್ಡಿ ಸೇರ್ದು ಹಚ್ಚಿ ತೊಗೊಂಬರು ಹೋಗು. ಕಾಲನ ಹೋದುವ ಇವ ಒಂದು ಇಟ್ಕೊಂಡಿರ್ತೇನೆ. ಪಟ್ನ ತುಂಬ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋನು ಹೋಗು. ಶಿವ ಸಾಕತ್. ಹೌದಾ ತಂದೆ ತಡಿ ಅಲ್ಲೇ ನಿಂದ್ರಿ. ಅಕ್ಕ ಇವತ್ತು ಏನಾಗದ ಆಯ್ಕೆ ಕೈ ಬಿಡ್ತಿದ್ನಿ ಬಿಡ ಅಕ್ಕ. ಸುಮ್ಮನೀರ ಮತ್ತೆ ಅದ ಕೆಲಸನ ಮಾಡಕತ್ತಿ, ಒಳಗೆ ಬರ್ತಾರ ಅದ ಮಾತಾಡೋಕೆ ಆಮೇಲೆ ಹೊತ್ತೈತಿ. ಮತ್ತು ಬರೀ ಎಲ್ಲ ಟೈಮು ನಾವು ಓಡೋದಲ್ಲ, ತಲೆನೂ ಓಡಿಸ್ಬೇಕು, ಬುದ್ಧಿನೂ ಓಡಿಸ್ಬೇಕು. ಸಮಯಕ್ಕೆ ತಕ್ಕಂಗೆ ಸುಳ್ಳು ಹೇಳಿದರೆ ಏನೂ ತಪ್ಪಲ್ಲ. ಸುಳ್ಳು ಹೇಳಬಾರ್ದು ನಿಜ. ಆದರೆ ನಮ್ಮ ಸುಳ್ಳಿಂದ ಒಬ್ಬರ ಜೀವನ ಹಾಳಾಕತಿ, ಒಬ್ಬರ ಮನ್ಸಿಗೆ ನೋವು ಆಕತಿ, ಏನೋ ಕೆಟ್ಟದ್ದಕ್ಕತಿ ಅಂದ್ರೆ ನಾವು ಯಾವತ್ತೂ ಸುಳ್ಳು ಹೇಳಬಾರ್ದು. ಆದರೆ ನಾವು ಹೇಳೋ ಒಂದು ಸುಳ್ಳಿಂದ ಒಂದು ಜೀವನ ಉಳಿತೈತಿ, ಒಬ್ರಿಗೆ ಒಳ್ಳೇದಾಕತಿ, ಯಾರಿಗೆ ಕಣ್ಣೀರು ತರ್ಸಂಗಿಲ್ಲ, ಖುಷಿ ಆಕೈತಿ ಅಂದಮೇಲೆ ಸುಳ್ಳು ಹೇಳಿದ್ರೆ ಏನೂ ತಪ್ಪಿಲ್ಲ. ಕಾರ ಕಡೆ ನಳ್ಳಿಗೆ ಹಚ್ಚಿ ಬಂದ್ಬಿಡ್ತೇನೆ ಬೇ. ಮಂದಿ ಮನಿ ಬಕ್ಕಲಾಗಿ ಅದಕ್ಕೆ ಬೇಕು ನಿಂದ್ರಿಸೋದು. ಬಾರಪ್ಪ ಕುಂದ್ರ ಬಾ. ಇದು ಇವತ್ತು ಏನಿಲ್ಲ, ವಿಶ್ರಾಂತಿ ತಗೋರಿ. ನಾಳೆ ನೀರು ಮಾಡಿ ಒಂದು ಇಲ್ಲೇ ಉಣ್ಯಾನವ್ರು 4 ಮಂದಿ ಕರಿತೀವಿ, ಮರಿ ಆರತಿ ಮಾಡ್ತಾರೆ ಏನಪ್ಪ. ಆಮೇಲೆ ನೀವು ನಿಮ್ಮ ಮನೆ ಕಡೆ ಹೋಗುವಂತ್ರಿ, ಆರತಿ ಮಾಡಿ ಕಳಿಸ್ತೀವಿ, ಮಾಡ್ಲಿಕ್ಕೆ ಅದು ಹಾಕಿ ಅಲ್ಲೇ ನಿಮ್ಮ ಮನ್ಯಾಗ ದೇವ್ರಿಗೆ ಹೋಗೋದು, ನೀರು ಮಾಡೋದು ಅವ್ರು ಮಾಡ್ತಾರೆ. ಹ್ಞೂ ರೀ ಅತ್ತೀರ. ಯವ್ವ ದೇವ್ರೆ, ನನಗಂತರೂ ಸಾಕಾತವ ಇವೆಲ್ಲ ಹಾಕ್ಕೊಂಡು ನಿಂತು ಯವ್ವ. ನಮ್ಮ ಮೊದಲು ಇವನ್ನೆಲ್ಲ ಕಳೆದು ಒಂಚೂರು ಏನಾರ ಆರಾಮಾಗಿ ನಾನು ಮೊದ್ಲು ಹಾಕೋತಿದ್ನಲ್ಲ ಅದೇ ಡ್ರೆಸ್ ಹಾಕೊಂಡ್ಬರ್ತೀನಿ. ಹಂಗೆ ಮಾಡ್ಗಿಡಿ. ಅಲ್ಲೇ ನೀ ಏನು ಬರ್ಬರ್ತ ಸಣ್ಣಕ್ಕಿಂತ ಮಾಡಿ ಏನ ಮದುವೆ ಆತೀಗ. ನೀ ಮೊದಲು ಹಾಕೊಂತಿದ್ದ ಅರ್ಬಿ ಒಂದು ಹಾಕೋಬೇಡ ಏನ. ಈಗ ಚಂದ ಲಕ್ಷಣವಾಗಿ ಮೈ ತುಂಬ ಚೂಡಿದಾರ ಹಾಕೋ, ಇಲ್ಲ ಏನು ಬೇರೆ ಅದರ ಪತ್ಲ ಉಟ್ಕೋ. ಮದುವೆ ಅದು ಹೆಣ್ಮಗಳ ಗತೆ ಒಂದು ಸೀರೆ ಉಟ್ಕೋ. ತೀರ ಇವೆಲ್ಲ ನಿನಗೆ ಇಷ್ಟು ದೊಡ್ಡ ದೊಡ್ಡ ಜಾಗಕತ್ತಾವ ಅಂದ್ರೆ ಬೇರೆದಕ್ಕರ್ವ ಇದನ್ನ ಬಿಟ್ಟು ಕಳಿತಾಳಂತ. ಅತ್ತಿಯರ ನಂಗೂ ತ್ರಾಸ ಆಗತ್ತೈತ್ರಿಪ್ಪ. ನಾನು ಒಂಚೂರು ಏನಾರು ಬೇರೆ ಅರ್ಬಿ ಹಾಕೋತೇನೆ ರೀ. ಮಾವರ ಬರ್ರಿ, ನಾ ಅದಾವ ಕೊಡ್ತೇನೆ. ನನ್ನ ಕಡೆ ಶಾರ್ಟ್ಸು ಮರ್ಬೋಡ ಎಲ್ಲ ಅದಾವ ಕೊಡ್ತೇನೆ. ಬರ್ರಿ ಹಾಕೊಂಡು ಸ್ವಲ್ಪ ತನ ಕುಂದ್ರುವಂತ್ರಿ. ನಿಮಗೂ 1-3 ದಿನ ಆತೀಗ ಅದು ಇದು ಫಂಕ್ಷನ್ ಅಂತೇಳಿ ಪಾಪ ಹೊಸ ಅರ್ಬಿ ಹಾಕೊಂಡು ಎಲ್ಲ ಒಂಥರ ಹಿಡಿದು ಬಿಟ್ಟಂಗಾಗಿರೋದು, ನಡಗಿಡ ಹೊಡೆಯತ್ತದಲ್ರಿ. ನನಗೂ ರೂಢ ಆಯ್ತ್ರಿಪ್ಪ ಇದೆಲ್ಲ. ಅದಕ್ಕೆ ಬರ್ರಿ, ನಿಮ್ಗೆ ಯಾವ ಬೇಕಂತ ಅದು ಕಂಫರ್ಟಬಲ್ ಆಗುವಂಥ ಅರ್ಬಿ ಕೊಡ್ತೀನಿ. ಹುಚ್ಚಬೇಡ, ಅವ್ರಿಗೆ ನೀ ಹಾಕೊಂಡು ಬಿಟ್ಟಿದ್ದು ಕೊಡಬೇಡ. ಅವ್ರ ಮನೆಗೆ ಬಂದಾಗ ಹಿಂಗೆ ಕರ್ಕೊಂಬಂದಾಗ ಅಂತೇಳಿ ಹಾಕ್ಕೊಳಕಂತೇಳಿ ಅರ್ಬಿ ಇರ್ತೈತಿ. ಏನು ಹೊಸ ಲುಂಗಿ ಪಂಜಿ ದೋತ್ರ, ಏನು ಬನೀನು ಮ್ಯಾಗ ವಸ್ತ್ರ ಎಲ್ಲ ಹೊಸ ಅದಾವೆ. ಏನು ನೀನು ಹೆಂಡತಿಗೆ ಹೇಳಿ ಕೊಟ್ಟಿದ್ದು ನೋಡಿ ಕೈಯಾಗ ಕವರ್ ಎಲ್ಲಿಟ್ಟಾಳ ಕೇಳು, ಅದನ್ನ ಕೂಡ ಅವ್ರು ಹಾಕೋಲಿ. ಓ ತಯಾರಿ ಜೋರಾಗೈತ್ರಿ ಮಾವರ, ಬರ್ರಿ. ಹಂಗ ಆಯ್ತು ತಡಿಪ, ನೀ ಕರ್ಕೊಂಡು ಹೋಗವ್ರಿಗೆ ಅರ್ಬಿ ಕೊಡೋದು. ರತ್ನ ಬಾಯ್ಲೆ ಏನು ರೈತೀರ? ಇವತ್ತೊಂದು ದಿನ ರಾತ್ರಿ ಏನು ನಿಮ್ಮ ಕೋಣ್ಯಾಗ ಇರ್ಲಿ ಅವರು. ಇರ್ಲಿ ಅನ್ನೋಕ್ಕೇನೈತಿ, ಅವ್ರೊಬ್ಬರ ಮಕ್ಕೋತಾರ. ಈಕೆ ಅಂತೂ ನಮ್ಮ ಜೊತೆಗೆ ಇರ್ತಾಳೆ, ಯಾಕಂದ್ರೆ ಇನ್ನೂ ದೇವ್ರು ಮಾಡಿಲ್ಲ, ನೀರಿಗೆರೆದು ಇದು ಮಾಡಿಲ್ಲ, ದೇವ್ರಿಗೆ ಕರ್ಕೊಂಡೋಗಿಲ್ಲ. ಹಂಗೆ ಒಂದು ಕಡೆ ಬಿಡೋಂಗಿಲ್ಲ ಈಗ ಸದ್ಯ. ಆದ್ರೆ ತೀರಾ ಹೊರಗೆ ಹಿಂಗೆ ಮಕ್ಕು ಅನ್ನಕತ್ತೈತಿ. ಅದಕ್ಕೆ ಇವತ್ತೊಂದು ದಿನ ನೀನು ನಿನ್ನ ಗಂಡ ಹೊರಗೆ ಬರ್ರಿ, ಅವ ಹಾಸ್ಕೊಂಡು ಏನು ಇವತ್ತು ಅವ್ರು ಅಲ್ಲೇ ಕೋಣ್ಯಾಗ ಮಕ್ಕೋಲಿ. ಅವ್ರದ್ದು ತೆಂಗಿನಕಾಯಿ ಚಪ್ಪಲ್ಲು ಕಾಯಿ ಅದು ಮುಚ್ಚಿಡೋದು ಅದು ಕೆಲಸ ಮಾಡಬೇಡ್ರಿ. ಏನು ಮತ್ತೆ ಏನಾರ ಒಂದು ಅಂದಿಗಿಂದಾರ ಇವಾಗ ಅದ್ರಾಗಿನ ತಪ್ಪೈತಿ. ಸ್ವಸ್ತ್ಯಾರ ಆಗೋರು ಮಾಡ್ತಾರಪ್ಪ, ಸುಮ್ಮನೆ ಏನಾಗಲ್ಲ. ಸ್ವಸ್ತ್ಯಾರ ಯಾರದಾರ ಅವ್ರು ಮಾಡ್ತಾರ. ಸರಿ ನಾ ಹೇಳಿದ ನೆನಪೈತಲ್ಲ, ಏನು ನಿನ್ನ ಕೋಣ್ಯಾಗ ಅವ್ರಿಗೆ ಮಕ್ಕಳಕ್ಕೆ ಜಾಗ ತೋರಿಸು, ಹೊಸ ಬೆಡ್ಶೀಟ್ ಹಾಸು. ಏನು ಅತ್ಯಾರ ಅದು ನನ್ನ ಕ್ವಾಣಿ ಭಾಳ ಸಣ್ಣದೈತ್ರಿ ಅತ್ಯಾರ, ಇನ್ನು ಇವ್ರ ಕ್ವಾಣಿ ದೊಡ್ಡದೈತಿ. ಅಂತ್ರಿಕಿಲಿ ಅವ್ರೇನು ನಿನ್ನ ಕ್ವಾಣಿ ಹೊತ್ಕೊಂಡು ಹೋಗುದಿಲ್ಲ ಬಿಡು, ಏನಾಗೋದಿಲ್ಲ. ಆತ್ರಿ, ನೀನು ಹೋಗುವ ಅರ್ಬಿ ಕಳೆದು ಸೀರೆ ಉಟ್ಕೋರ. ಮತ್ತೆ ಏನಾರ ಸಿಗಾಕೊಂಡು ನಿಂತಂದ್ರೆ ಬೈಸ್ಕೊಂತೀವಿ. ಉಣ್ಣನ್ ಮಂದಿದು ಬರ್ತಿರ್ತಾರೆ ಹೋಗ್ತಿರ್ತಾರೆ ಮಾಡ್ತಾರೆ. ಮದುವೆ ಮನಿ ಅಂದ್ರೆ ಹೆಂಗಿರ್ಬೇಕು, ಅದು ಮದುವೆ ಆದ ಹೆಣ್ಮಗಳಂದ್ರೆ ಹೆಂಗಿರ್ಬೇಕು. 1 ತಿಂಗಳು 1.5 ತಿಂಗಳು 2 ತಿಂಗಳು ಮಟನು ಮದುವೆ ಆದ ಹೆಣ್ಮಗಳಂದ್ರೆ ಕಲ ಅಂತೇಳಿ ನಕ್ಕೊಂತ ಅಷ್ಟು ಚಂದ ಸೀರೆಗಿರಿ ಉಟ್ಕೊಂಡು ಕೈ ತುಂಬ ಬಳಿ ತೆಗಿಬಾರ್ದು. ಅವ್ನು ಮತ್ತೆ ಪ್ಯಾಶನ್ ಅಂತೇಳಿ ಒಂದೊಂದು ಬಳಿ ಹಾಕೊಂಡು ನಿಂತಿಗಿಂತಿ ಏನ. ಅವು ಏನೋ ನೋಡು ಹಸಿರು ಬಳಿ ಅಂತ ಚಂದ ಹಾಕಿಸ್ಕೋತಾರೆ ಮದುವೆಯಾಗ. ರಾಗಣಾದ ಬಿಟ್ಲೆ ಅವನು ಓಸು ತೆಗೆದಿಟ್ಟು ಇವ್ನು ಹಾಕೊಂಡು ನಿಂತಾಳೆ ಡ್ರೆಸ್ಸಿಂಗ್ ಮ್ಯಾಚಿಂಗ್ ಅಂತೇಳಿ. ಈಗ ಅದು ಬಿಡು, ಹಸಿರು ಬಳಿ ಹಾಕೋ ಚಂದಾಗಿ. ಏನು ಅರ್ಬಿ ಹಾಕೋ, ಚೂಡಿದಾರ ಹಾಕೋತೀನಿ. ಅದಾಕೋ ಇದಾಕೋ ಅನ್ಬೇಡ್ರಿ ಬೇ, ಏನಾರ ಮಾಡೋಗುವ. ಏನು ಹೇಳ್ಬೇಕು ನಾನು ನಿನಗೆ? ಏನು ಹೇಳಿದ್ರೆ ಅದು ಅಲ್ಲೇ ಇದು ಅಲ್ಲೇ ಅಂತಿ. ಸರಿ ಅಕ್ಕ, ಸುಮ್ಮನೆ ನಮ್ಮನಿಗೆ ಕರ್ಕೊಂಡೋಗಿದ್ರೆ ಅಕ್ಕಿತ್ತಾನೆ. ಯಾಕಂದ್ರೆ ಪಾಪ ಇಲ್ಲಿ ಇರಾಕ್ ಜಾಗ ಇಲ್ಲ, ಏನಿಲ್ಲ. ಇರೋದೇ 2 ಕ್ವಾಣೆದಾವು. ನಿಮ್ದು ಒಂದು ಸಣ್ಣದ. ಈಗ ನಿಮ್ದು ಭಾಳ ಸಣ್ಣದಕ್ಕಂತೇಳಿ ಈಗ ಅವ್ರ ರೂಮ್ನಾಗ ಇರಾಕ್ ಹೇಳಿದ್ವಿ. ಪಾಪ ಅವ್ರಿಗೆ ಮತ್ತೆ ಈಗ ರಾತ್ರಿವರೆಗೆ ಮುಕ್ಕೊಂಡ್ರೆ ಹೆಂಗೆ ಆಕತಿ. ನಮ್ಮನಿಗೆ ಕರ್ಕೊಂಡೋಗಿದ್ರೆ ಚೆನ್ನಾಗಿರ್ತಿತ್ತನಕ್ಕ. ಅಲ್ಲಾದ್ರೆ ಯಾರಿದ್ರು ಕ್ವಾಣಿದು ಬೇಕಾದಂಗೆ ಇರ್ತಿದ್ರು. ಅಲ್ಲಿ ಇರ್ಲಿ ಬಿಡು, ಏನಾಯ್ತು?
ಬ್ಯಾಡಕ್ಕ ಅರ್ಬಿ ಹಾಕೋಲಿ ಏನ್ ದೊಡ್ಡ ದೂರ ಬೇರ ಮನಿ ಇಲ್ಲಿಂದ ಅಲ್ಲಿಗೆ ನಡ್ಕೊಂತ ಬಂದ್ಬಿಡ್ತೇವಪ್ಪ ಹೋಗ್ಬಿಡ್ತೇವೆ ಅಷ್ಟೇ. ಅದಕ್ಕೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೇನೆ ತಗೋ. ಬೆಳಗ್ಗೆ ನಾಷ್ಟ ಇಷ್ಟ ಮಾಡಿ ನೀರು ಮಾರು ಕಾರ್ಯಕ್ರಮ ಬೇಕಾದ್ರೆ ಇಲ್ಲಿಗೆ ಕರ್ಕೊಂಡ್ ಬರ್ತೇನೆ ನಾವು ವಾಪಸ್. ಹಂಗಂತೀಯ? ಹಂಗೆ ಮಾಡ್ಲಿ ಹಂಗಾರ. ಹ್ಞೂಕ್ಕ ಮತ್ತೆ ಬಾಗ್ಲ ಹಾಕಿ ಬಂದೇವಿ. ಈ ಕಡೆ ಎಲ್ಲ ಆಗೈತಿ. ಅಲ್ಲೊಂಚೂರು ಹೋಗಿ ಬಾಗ್ಲಿಗೆ ನೀರು ಹಾಕಿ ಕಸ ಹೊಡೆ ದೀಪ ಹಚ್ಚಿ ಅಳಾಗ ಕೋಣೆ ಬೇಕಾದಂಗೆ ಮಕ್ಕೊಳಕ್ಕೆ ಒಂಚೂರು ನನಗೂ ಮಗಳು ಕೊಟ್ಟು ಒಂಚೂರು ಮಾತಾಡೋದೈತಿ. ಯಾಕೆ ಇಲ್ಲಿ ಇಷ್ಟು ಮಂದಿಯಾಗ ಆಗೋಲ್ತು. ಅದಕ್ಕೆ ಒಂಚೂರು ಹಾಕಿ ಕೊಟ್ಟು ಮಾತಾಡೋದೈತಿ. ಒಂಚೂರು ಕೆಲಸ ಐತಿ. ಅದಕ್ಕೆ ಅಲ್ಲೇ ಹೋಗಿ ಮಾತೂ ಅಕ್ಕವು. ಆಮೇಲೆ ಬೆಳಗ್ಗೆ ನಾಷ್ಟ ಇಷ್ಟ ಮಾಡಿಸಿ ಕರ್ಕೊಂಬರ್ತೀನಿ. ನೀರು ಮಾಡೋ ಕಾರ್ಯಕ್ರಮ ಮಾಡಿಬಿಟ್ರೆ ಆತಪ್ಪ. ಆಯ್ತು ಹಂಗೆ ಮಾಡಂಗಾರ. ಮತ್ತು ನೀವು ಮಾತಾಡ್ಬೇಕಂತೀರಿ. ಆಯ್ತು ನಾ ಈಗ ಅವ್ರು ಅರ್ಬಿ ಅದು ಕಳೆದ ಇದು ಮಾಡಲಿ ಚಾಗಿ ಕುಡಿಲಿ ಕುಡ್ದಿನ ಕರ್ಕೊಂಡು ಹೋಗ್ಬಿಡುವಂತೆ. ನೀನು ಇಲ್ಲೇ ಚಾ ಕುಡ್ದೋಗಿ ಮತ್ತೆ ಮನೆಗೆ ಹೋಗಿ ಚಾ ಮಾಡ್ಕೊಂಡು ಕುಂದ್ರಕೋಬೇಡ. ರತ್ನಿ ಆ ರೀತಿಯರ ಆಗ್ಲೇ ಕಳೆದೆ ಅಲ್ಲಿ ಅರ್ಬಿನ. ಯವ್ವ ದೇವ್ರೆ ಅದು ಹೆಂಗ ಬ್ಯಾಸರ ಏನ ನಿಮಗೆ. ನಮ್ಗೆ ಉಡಾಕ ತೊಡಾಕ ಕೊಟ್ರಗನ ಖುಷಿ ಆಕಿತ್ತವ. ಸಂಜೆ ಆದ್ರೂ ಕಳಿತಿದ್ದಿಲ್ಲ ಅದ್ರಾಗ ಮಕ್ಕೋತಿದ್ವಿ. ಮತ್ತೆ ಎಲ್ಲಿ ಕೆಡ್ತಂದ್ರೆ ಅಷ್ಟು ಇಷ್ಟಪಡ್ತಿದ್ವಿ. ಏನು ಬ್ಯಾಸರ ಏನ ನಿಮ್ಗೆ. ಮತ್ತೆ ರೊಕ್ಕ ಬಡಬಡ ತಗೋತೀರಿ. ಅದು ಹೋಗ್ಲಿ ಬಿಡು. ಇದು ಅವ್ರ ಮನೆಗೆ ಕರ್ಕೊಂಡು ಹೋಗ್ಕಾಳಂತ ಅತ್ತಿ ಏನು ಶಕುಂತಲ ಅತ್ತಿ. ಒಂದು ಸ್ವಲ್ಪ ಇದು ಅಡುಗೆ ಅದು ಹಾಕಿಕೊಡು. ಮತ್ತು ರಾತ್ರಿ ಹೋಗಿ ಏನು ಅಡುಗೆ ಮಾಡ್ತಾರೆ ಅದಕ್ಕೆ ಎಲ್ಲ ಅಡುಗೆನೂ ಒಂದೊಂದು ಡಬ್ಬ್ಯಾಗ ಕಟ್ಟಿ ಬ್ಯಾಗ್ ತುಂಬಿ ಕೊಟ್ಬಿಡು. ರಾತ್ರಿ ಅದನ್ನ ಊಟ ಮಾಡಿ ಮಕ್ಕೊಂತಾರೆ. ಚಾ ಮಾಡಿ ಕುಡ್ದು ಹೋಗ್ತಾರ. ಅಲ್ಲಿ ಹೋಗಿಂದ ಇನ್ನೂ ಕಸ ಗಿಸ ಹೊಡೆದು ಬಾಗಲ್ ನೀರು ಹಾಕಿ ದೀಪ ಗೀಪ ಹಚ್ಕೋಬೇಕು ಅವ್ರೆ. ಅಂದರೆ ನಮ್ಮ ಮಗಳು ಕೊಟ್ಟು ಒಂಚೂರು ನಮ್ಮ ತಂಗಿ ಮಾತಾಡ್ಕೊಂಡು ಕುಂದಿರ್ತಾಳಂತ. ಅದಕ್ಕೆ ಅತ್ತೀರ ಹಂಗಾರೆ ಮಾಡಿದ್ದ ಅಡುಗೆ ಎಲ್ಲ ಒಂದೊಂದು ಡಬ್ಬ್ಯಾಗ ಹಾಕಿ ಕೊಟ್ಬಿಡ್ತೇನೆ. ತೊಗೊಂಡು ಹೋಗ್ರಿ ಅತ್ತೀರ. ಮತ್ತೆ ಯಾಕಲ್ಲಿ ಹೋಗಿ ಮಾಡ್ಕೋತೀರ ಹೌದಿಲ್ಲ? ಅದನ್ನ ಹೇಳಿದ್ದು ಹೋಗಿ ಹಾಕೋ ಹಂಗಾರೆ. ಸರಿ. ತ್ರಿವೇಣಿಯೇ ಏನಕ್ಕ ಏನು ಮಾಡತ್ತಿ? ಈ ಡ್ರೆಸ್ ಚೆಂದಾಗಿತ್ತಲ್ಲ ಅಲ್ಲಿ ಮದುವೆ ಮನೆ ಒಂದು 4 ರೀಲ್ಸ್ ಮಾಡಿದ್ನಲ್ಲ ಅದಕ್ಕೆ ಇಲ್ಲೊಂದು ಮನೆಗೆ ಬಂದು ಈಗ ಅಂತೇಳಿ ಮಾಡಾತಿದ್ದೆ. ಯವ್ವ ಪುಣ್ಯಾತ್ಗಿತ್ತಿ ಆಮೇಲೆ ಮಾಡವಂತಿ. ಈಗ ಒಂಚೂರು ಬಾ ಅವು ಮ್ಯಾಗ ಇಟ್ಟು ಡಬ್ಬಿ ತೆಗೆದು ಕೊಡ್ತೇನೆ. ಕುರ್ಚಿ ಮ್ಯಾಗ ಹತ್ತಿ ಇಳಿಸುವ. ಒಂದು ಸ್ವಲ್ಪ ತೊಳೆದು ಕೂಡ ಒಂದು ಧೂಳಾಗೆ ಅವು ಕುರ್ದ್ರಾಗ ಎಲ್ಲಾರ್ಗಿ ಎಲ್ಲದಕ್ಕೂ ಅಡಿಗೆ ಕಟ್ಬೇಕು. 3 ಮಂದಿಗೆ ಆಗುವಷ್ಟು. ಯಾರಿಗೆ? ಸಣ್ಣ ಅತ್ತಿಯರ ಮನೆಗೆ ಹೋಗ್ತಾರಂತ. ಅದಕ್ಕೆ ಕನಸುಗ ಅವ್ರ ಗಂಡಗೆ ಅತ್ತಿಯರಿಗೆ ಆಗುವಷ್ಟು ಅಡಿಗೆ ಕಟ್ ಕಳಿಸಿದ್ರೆ ಅವ್ರು ಅಲ್ಲೇ ಇವತ್ತು ರಾತ್ರಿ ಇದ್ದು ಬೆಳಗ್ಗೆ ಬರ್ತಾರಂತ. ಅದಕ್ಕೆ ಇಲ್ಲೇ ಇದ್ದಿದ್ರಕ್ಕಿತ್ತಲ್ಲ ಸುಮ್ಮನೆ ಅಲ್ಲೇ ಕುಂಟ್ರೆ. ಇಲ್ಲೇ ಇದ್ದಿದ್ದಂದ್ರೆ ನಿನ್ನ ರೂಮ್ನ ಮನಗಿಸ್ಕೊಂಗಾರ. ನಾ ರಾತ್ರಿ ಹೊರಗೆ ಮಕ್ಕೊಳಕ್ಕೆ ತಯಾರಿಲ್ಲ. ಮೊದಲೇ 2-3 ದಿನದಿಂದ ಓಡಾಡಿ ಕಣ್ಣಿಗೆ ನಿದ್ದೆ ಇಲ್ಲ. ಮತ್ತೆ ಇಲ್ಲಿ ಹೊರಗೆ ಮಕ್ಕೊಂಡ್ರೆ ಸೊಳ್ಳಿ ಕಾಟೊಂದು ನಿದ್ದೆ ಬರಲ್ಲ. ಹಂಗಾರೆ ನಿನ್ನ ಕೊನೆಯಾಗ ಮಕ್ಕೋಬೇಕು ನೋಡೋರು. ಬೇಡ ಹೋಗು ಡಬ್ಬಿ ತಂದ್ಕೊಡ್ಬಾ. ತಕೊಡ್ತೀನಿ. ತೊಳಿ ನಾವು ಅಷ್ಟು ಟಿಫನ್ ಕಟ್ತೀನಿ. ಚಾಕರ ಇಡುವ ಒಟ್ಟು ಡಬ್ಬಿ ತೊಳೆದಿಂದ. ನನಗೂ ನಿನ್ನಷ್ಟ ಬೇಸರ ಆಗೈತಿ ಗೊತ್ತುನು. ಮಾಡಿ ಅಕ್ಕ ಮಾವೆಲ್ಲದರ ಕಾಣವಲ್ರಲ್ಲ. 1-2 ಕೆಲಸ ಪಾಪ. ಛತ್ರದ ಬಾಡಿಗೆ ಅದು ಇದು ಆ ಪೆಂಡಲ್ನವ್ರಿಗೆ ರೊಕ್ಕ ಕೊಡ್ಬೇಕು. ಅಡಿಗೆಯರಿಗೆ ರೊಕ್ಕ ಕೊಡ್ಬೇಕು. ಬಂಡೆ ಸಾಮಾನ್ದವ್ರು ಶಾಮಿ ಅಂದವರೆಲ್ಲ ಬಂದು ಒಯ್ಯಾತಾರ. ಅವ್ರಿಗೆ ರೊಕ್ಕ ಕೊಡ್ಬೇಕು. 1-2 ಕೆಲಸ. ಅದಕ್ಕೆ ಅಲ್ಲಿ ಮಾಡ್ಕೊಂತ ನಿಂತಾರ ಪಾಪ. ಹೌದನ? ಇವನು ದೊಡ್ಡವನ ಮಗ ಅಲ್ಲೇದನ. ಅವನು ಅಲ್ಲೇದನವ. ಆತು ಬಿಡಕ್ಕ. ಅಲ್ಲ ಅಡಿಗೆ ಇಲ್ಲೇ ಮನ್ಯಾಗ ಮಂದಿ ಜಗ್ಗಿದ್ರು ಬಿಡಕ್ಕ. ತಿಂತಿದ್ರನ ನೀವು? ನಾ ಅಲ್ಲೊಂದಿಟ್ಟು ಏನಾರ ಮಾಡ್ಕೋತಿದ್ದೆ. ಏನು ಅಂತಕ್ಕಿಲ್ಲ. ಏನ ಈಟ ಆಯ್ತಂತ ಮಾಡಿ ಅಡಿಗೆ ಜಗ್ ಉಳ್ದೈತಿ. ಈಗ ಒಂಚೂರು ರಾತ್ರಿ ನಾವು ಏಟ್ ಬೇಕಾಟ್ ಇಟ್ಕೊಂಡು ಆಜು ಬಾಜುಕ ಗಿರ್ಜಿಯರಿಗೆ ಅದು ಕೊಟ್ಟು ಕಳಿಸ್ಬಿಡ್ಬೇಕಂತ ಮಾಡೇನಿ. ಪರಕಾರಿಗೆ ಅದು ಆಮೇಲೆ ಪುಷ್ಪಾರಿಗೆ ಅದು ಅಷ್ಟೈತದ ಅಡಿಗೆ. ಮತ್ತು ಪಾಪ ಅವ್ರು ತಿಂತಾರ. ಇಟ್ಕೊಂಡು ಕೆಡ್ಸೋದೇನೈತಿ. ನಮ್ಗೆ ಎಟ್ ಬೇಕಾಟ ಇಟ್ಕೊಂಡು ಎಲ್ಲ ಕೊಟ್ಬಿಡ್ತೇನೆ. ಹಂಗಾರ ಮಾಡಕ್ಕ ಹೋಲತ್ತಂಗಾರ ಭಾಳ ಇತ್ತಂದ್ರೆ ನಾನು ಅಡಿಗೆ ಏಟು ಉಳತಂದು ನೋಡಿದ್ದಿಲ್ಲಲ್ಲ ಅದಕ್ಕೆ ಬೇಡಂದೆ. ಹಂಗಾರೆ ಆಜು ಬಾಜು ಕೊಟ್ಬಿಡು ಪಾಪ ತಿಂತಾರೆ. ಸುಮ್ಮನೆ ಇಟ್ಕೊಂಡು ಕೆಡಿಸಿ ಬೆಳಗ್ಗೆ ಬಿಸಿ ಮಾಡಿ ಇಟ್ಟು ಯಾರು ಇದು ಮಾಡ್ಬೇಕು ಹೌದಿಲ್ಲ? ಗಿರ್ಜಿ ತಗೋ ಇದು ತಂದೆ ನೋಡು. ಕುಂಕುಮದ ಬಟ್ಲ ತರ ಕೇಳಿದ್ಲ ಅದಕ್ಕೆ ತಂದೆ. ಅಯ್ಯರ್ ಮಾಡಕ್ರಿ ಅತ್ತೀರ? ಎಷ್ಟು ಸಲ ಅಯ್ಯರ್ ಮಾಡ್ತೀಯ ಅಡಿಬಿಟ್ಟಿ? ಅಯ್ಯೋ ಅತ್ತೀರ ಮದ್ವೆಯಾಗ ನಾ ಅಯ್ಯರ್ ಮಾಡಿಲ್ರಿ. ಇದು ಈಗ ಕಾಲ್ ತೊಳಿ ಶಾಸ್ತ್ರ ಮಾಡಕ್ಕೆ ಮಗಳ ಹಳೆಯನ್ನ ಕರ್ಕೊಂಡ್ ಬರ್ತಾರಲ್ರಿ ಮನೆಗೆ. ಈಗ ಇಲ್ಲೇ ಅಯ್ಯರ್ ಮಾಡುದು. ನಾವು ಕೊಟ್ವಿ ಗಂಡ ಮನೆ ಕಡೆ ಹೋಗತಿ. ಅದಕ್ಕೆ ಇಲ್ಲಿ ತವ್ರ ಮನೆ ಕಡೆ ಕೊಟ್ವಿ ಅಂದ್ರೆ ಇವ್ರಿಗೆ ನಾವೇನು ಕೊಟ್ಟೇವೆ ಅನ್ನೋದು ಗೊತ್ತಿರ್ತೈತಿ. ಆಮೇಲೆ ತವ್ರ ಮನೆ ಕಡೆ ಉಳಿತೈತ್ರಿ ಅತ್ತೀರ. ಅದಕ್ಕೆ ಅದಕ್ಕೆ ತರ್ಸೇನಿದನ್ನ. ಏನದ? ಬೆಳ್ಳಿ ಬಟ್ಲ ರೀ ಅತ್ತೀರ. ಏಟ್ ಮುಡ್ತಿ ಇದಕ್ಕೆ 1900 ರೂಪಾಯಿನ ಮುಡ್ತೆ. ಏನ 1900 ರೂಪಾಯ? ತೆಲಿಗಿಲಿ ಬರಬರಿ ಐತಿಲ್ಲ ಗಿರ್ಜಿ ನಿನಗ? ಅಲ್ಲೇ ಲಗ್ನ ಪತ್ರಿಕೆ ಕೊಡುವ ಹೊತ್ನ್ಯಾಗ ನಾನು ಕೊಟ್ಟಿದ್ದ ಸೀರೆ ಚಾ ಸೊಸು ಹರಿಬೇಗೈತಿ ಅಂತ ಸೀರೆ ಕೊಟ್ಟು ಹೋಗ್ಯಾರ ಹಡಿಬಿಟ್ಟಾರ ಅಂತ ಕಸಬರಿಗೆ ಮಕ್ಕದ ಬುಕ್ಕ ಹೋಗಿ 1900 ರೂಪಾಯ್ದ ಬೆಳ್ಳಿ ಬಟ್ಲ ತಂದ ತಯಾರು ಮಾಡಕತ್ತೀಯನ? ಎಡ ತಂಬ ಇಲ್ಲಿ ತಗ. ನನ್ನ ಮಗಳದ ಕುಬಸ ಐತಿ ಅದಕ್ಕೆ ಮಾಡ್ತೇನೆ ಆಯಾರ ನನ್ನ ಮೊಮ್ಮಗಳಿಗೆ. ತಂಬ ಇಲ್ಲೇ. ಅತ್ತಿಯರ ಯಾಕೆ ಸುಳ್ಳು ಹೇಳ್ತೀರಿ? ಅಷ್ಟು ಚಲೋ ಸೀರೆ ಕೊಟ್ಟು ಹೋಗ್ಯಾರ. ಅದು ಅಲ್ದ ನಮ್ಮ ಮಗಗ ಅವ್ರು ಏನು ಆಯಾರ ಮಾಡ್ಯಾರ. ನಮ್ಮ ಮನ್ಯಾಗ ಅಲ್ಲಿ ಇದು ಹಾಕಿಟ್ಟವಲ್ರಿ ಏನದ ಈ ಬತ್ತಿ ಕುಂಕುಮ ಹಾಕಿಟ್ಟಿದ್ದ 2 ಮತ್ತು ಅವರ ಕೊಟ್ಟಿದ್ದಲ್ಲನ್ರಿ ಅವು ಬೆಳ್ಳಿ ಬಟ್ಲ. ಅದಕ್ಕ ಇಷ್ಟು ಚಲೋ 4 ಬಟ್ಲ ತಂದ ಆಯಾರ ಮಾಡ್ಬೇಕನ? ಏನು ಹರ್ಕತ್ ಬಿದ್ದಿಲ್ಲ. ತಮ್ಮ ಇಲ್ಲೇ. ಅತ್ತಿಯರ ಪಾರಕ್ನು ಅದು ಕಾಮಾಕ್ಷಿ ದೀಪ ಬೆಳ್ಳಿದ ಅದನ್ನ ತರ್ಸ್ಯಾಳ್ರಿ ಆಯಾರ ಮಾಡಕ್ಕ. ಹಡಿಬಿಟ್ಟಿಗೆ ಒಂದು ಆಡಾಗಿತ್ತ. ಓ ಆ ಕೂಸಿನ ತಂದಾಳಲ್ಲ ಒಂದು ಸಾಕಾಕ ಅದಕ್ಕೆ ವಾಪಸ್ ಬರ್ತದಂತ ಗೊತ್ತು. ಅದಕ್ಕೆ ಅಯ್ಯಾರ ಮಾಡ್ಯಾಳ. ಅತ್ತಿ
ಅತ್ತಿಯರ ಈಗ ನಾಳೆ ನಮ್ಮ ಸೊಸಿದು ಕುಬಸದು ಏನಾರ ಬಂತಂದ್ರ ಶಾಂತಕ್ಕೇನು ಇಟ್ಕೊಂತಾಳನ್ರಿ ಆಯರನ್ನ ವಾಪಸ್ ಆಯರ್ ಮಾಡ್ತಾಳ ತಗೋರಿ ಆಕಿನೂ ಅಂತದ ತಂದ ಮಾಡ್ತಾಳ ಬಿಡ್ತಾಳ ತಮ್ಮ ಇಲ್ಲದನ ಥೋ ಅತ್ತಿಯರ ಸುಮ್ನಿರಿ ಯಾಕಂಗ್ ಮಾಡ್ತೀರಿ ಏನ್ ಹಂಗ ಮದ್ವೆ ಓಡಾಡಿದ್ದ ಏನ್ ಎಲ್ಲ ಪಾಪ ನಿನ್ನ ಕೇಳ್ತಿದ್ದಾರ ನೋಡು ನೀ ಇದ್ರ ನಡಿತೈತೆ ನಂಗ ಓಡಾಡ್ತಾಳ ಹಂಗ ರೀ ಇದನ್ನ ಹೋಗಿ ಪಟ್ನ ಕಟ್ಟಿಸ್ಕೊಂಬರ ಸ್ಟೇಷನರಿಯಾಗ ಒಂದು 10 ರೂಪಾಯಿ ಕೊಟ್ಟು ಅಲ್ಲೇ ಬರ್ತಾ ಕಟ್ಟಿಸ್ಕೊಂಬರ್ಬೇಕಿಲ್ಲ ಅವರು ಒಂದು ಡಬ್ಬ್ಯಾಗ ಹಾಕಿ ಪ್ಯಾಕ್ ಮಾಡಿ ಕೊಡ್ತಾರ ಆಯಾರ ಕೊಟ್ಟು ಬಿಡಾಕ್ ಬರ್ತೈತಿ ಹೆಸರು ಬರ್ಸ್ಕೊಂಬರ್ರಿ ಹಂಗ ಏನ್ ಒಣ ರಾಡಿವ್ ಮರ ನಿಮ್ಮ ಹೊತ್ತಾಗ ಹಂಗ ಒಂದ್ ಹಳೆಗ್ ಹಾಕಿ ಕೊಡು ನಡಿತೈತಿ ತೊಂಬರ್ರಿ ಹೋಲತ್ತಾಗ ಹೇಳಿದ ನಾ ತೇಲ್ ಕೇಳ್ತೀರಿ ಅನ್ನಂಗ್ ನಿನ್ ಸೊಸಿ ಎಲ್ಲ ಹಾಳಾಗೋಗ್ಯಾಳ ಅತ್ತಿಯರ ಅಕ್ಕಿ ಮಕ್ಕೊಂಡಾಳಲ್ರಿ ಒಳಗ ಬ್ಯಾಸರ ಆಗೈತಂತ ಬ್ಯಾಸರ ಆಗೈತಿ ತುಂಬ ಹಚ್ಚಿ ಅಲ್ಲ ಅಲ್ಲಿ ಹಾಡು ಏನ ಸೊಳ್ಳಿ ಬತ್ತಿ ಹಚ್ಚಿ ಮನಗಸಕ್ಕಿನ್ನ ಏನ್ ಮಾಡ್ತೀಯವ್ವ ಜಗತ್ನಾಗಿಲ್ಲ ಸೀಮೆಗಿಲ್ಲ ಸೊಸಿ ನಿನಗ ಸಿಕ್ಬಿಟ್ಟಾಳ ಅತ್ತಿಯರ ದಿನ ಹೊತ್ತೊಂಟ್ರ ಕೆಲ್ಸಕ್ಕೆ ಹೊರಗೆ ಹೋಗಾಳ್ರಿ ಇವತ್ತು ಲಗ್ನ ಮನ್ಯಾಗ ಅಡ್ಡಾಡಿ ಸಾಕಾಗಿ ಏನೋ ಒಂಚೂರು ಬಂದು ನಿಮ್ದೆ ಮಕ್ಕೊಂಡಾಳ ಹೋಗ್ಲಿ ಬಿಡ್ರಿ ಈಗ ಸಂಜೆ ಮುಂದೆ ಎದ್ದು ಇದು ಮಾಡ್ತಾಳ ಆಕಿನು ಸಂಜೆ ಮುಂದೆ ಎದ್ದು ಅನ್ನಕ್ಕೆ ಎಷ್ಟಾಗಿ ಟೈಮ್ 6 ಗಂಟೆ ಆತು ಮನಿ ಸ್ವಸ್ಥರ ಮಕ್ಕಳು ಹೊತ್ತನ ಹೋಗ ಬಗಲ್ ಕಸ ಹೊಡೆದ ನೀರ್ ಹಾಕನ್ನಕ್ಕಿಗೆ ದೀಪ ಹಚ್ಚನ್ನಕ್ಕಿಗೆ ಅದನ್ನ ಹಡಿಬಿಟ್ಟಿ ಇದನ್ನ ಊರು ಹಡಿಬಿಟ್ಟಿ ನಿಂತು ಬಿಟ್ರಿ ಇಬ್ರು ಮಂತೆನ್ ತೆಗೆದು ಹೊಕ್ಕಿರಿ ನೀವು ಎಬ್ಸ್ತಂತವ್ರಿ ನಾನಿದ್ದಾಗ ಹಿಂಗ ಏನ್ ಮುಂದೆ ಹಂಗ